ಮತ್ತೆ ಕೆಲವಾರು ಮಠಗಳು ಈ ಒಂದು ಪ್ರಕೃತಿ ಚಿಕಿತ್ಸೆ ವಿಧಾನದ ಸುಲಭತೆ ಸರಳತೆಯನ್ನ ತಿಳಿದುಕೊಂಡು ಕೆಲವಾರು ಸ್ವಾಮಿಗಳು ಧಾರವಾಡದ ಬಸವಾನಂದ ಶ್ರೀ ಸ್ವಾಮಿಗಳು, ಶಿವಯೋಗಿ ಮಂದಿರ ಅಂತ ಇದೆ ಬಾಗಲಕೋಟೆಯಲ್ಲಿ, ಅಲ್ಲೊಬ್ಬ ಸ್ವಾಮೀಜಿಗಳು, ಇವರೆಲ್ಲರೂ ಸಹ ಅವರು ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಆರೋಗ್ಯ ಚಟುವಟಿಕೆಗಳನ್ನ ಮಾಡಿ ಅಲ್ಲಿರುವಂತಹ ಜನರಿಗೆ ಪ್ರಕೃತಿ ಚಿಕಿತ್ಸಾ ವಿಧಾನವನ್ನು ಪಸರಿಸುವ ಕೆಲಸವಂತ ಮಾಡ್ತಿದ್ದಾರೆ. ಇವರೆಲ್ಲರಿಗೂ ಸಹ ನನ್ನ ವಿಶೇಷ ಅಭಿನಂದನೆಗಳನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಹಾಗೇನೆ ಒಬ್ಬ ಶ್ರೀಸಾಮಾನ್ಯ ಏನ್ ಮಾಡಬಹುದು, ನಮ್ಮ ಈ SS ನೇಚರ್ ಕ್ಯೂರ್ ವಾಹಿನಿಯ ಉದ್ದೇಶವೂ ಅದೇ. ಎಲ್ಲರೂ ಸಹ ಮನೆ ಮದ್ದುಗಳು ಮತ್ತೆ ಹಲವಾರು ವಿಭಿನ್ನ ಮಾಹಿತಿಗಳನ್ನು ಕೊಟ್ಟು ನಾವು ಒಂದಷ್ಟೆಲ್ಲ ದ್ವಂದ್ವಕ್ಕೆ ಸಿಕ್ಕಿದ್ದೇವೆ. ಇವರು ಒಂಥರ ಹೇಳಿದ್ರೆ ಅವರೊಂಥರ ಹೇಳ್ತಿದ್ದಾರೆ, ಎಲ್ಲ ಕೂಡ ನಮ್ಮಲ್ಲಿ ದ್ವಂದ್ವ ಇದೆ ಅನ್ನುವಂಥದ್ದಕ್ಕೆ ಏಕರೂಪವಾದಂತಹ ಚಿಕಿತ್ಸಾ ಪದ್ಧತಿ ಈ ನೈಸರ್ಗಿಕ ಚಿಕಿತ್ಸೆ. ಈ ಏಕರೂಪವಾದಂತಹ ಚಿಕಿತ್ಸಾ ಪದ್ಧತಿಯನ್ನ ಹೇಗೆ ಸರಳವಾಗಿ ಕಲಿಯೋದು ಅಂತ ಹೇಳಿದ್ರೆ, ನನ್ನಲ್ಲಿರುವಂತಹ ನೂರಾರು ಸಂಗ್ರಹದ ಪುಸ್ತಕಗಳಿಂದ ತಮಗೆ ಅತಿ ಸುಲಭವಾಗಿ ಮಾಹಿತಿ ಸಿಗುವಂತ ಕೆಲವು ಕನ್ನಡ, ಕೆಲವು ಇಂಗ್ಲಿಷ್ ಪುಸ್ತಕಗಳನ್ನು ನಾನು ಇಲ್ಲಿ ನಿಮ್ಗೆ ಈಗ ತೋರಿಸೋನಿದ್ದೇನೆ. ಅವನ್ನ ನೀವು ಸಿಕ್ಕುವಲ್ಲಿ ಕೊಂಡುಕೊಂಡು ನೀವು ಆ ಪುಸ್ತಕಗಳನ್ನ ಓದಿದ್ದೆ ಆದ್ರೆ ನಿಮ್ಗೊಂದು ಪ್ರಾಥಮಿಕ ಮಾಹಿತಿ ಬರುತ್ತೆ. ಅದನ್ನ ನೀವು ನಿಮ್ಮ ದೇಹದ ಮೇಲೆ ನೀವು ಪ್ರಯೋಗ ಮಾಡ್ಕೊಂಡ್ರೆ ನೀವು ಗ್ರಾಜುಯಲಿ ಆ ಒಂದು ವಿಜ್ಞಾನದ ಮೇಲೆ ಒಂದು ಹಿಡಿತ ತಗೊಳ್ತೀರಾ. ಅಲ್ಲೇನು ಯಾವುದೇ ಅಡ್ಡ ಪರಿಣಾಮಗಳು ಬರುವಂತಹದ್ದು, ಏನಾದ್ರು ತೊಂದರೆ ಆಗಂತಹದ್ದು ಇರೋದಿಲ್ಲ. ಯಾಕಂದ್ರೆ ನಮ್ಮ ದೇಹದ ನಿಯಮಗಳನ್ನ ಗೌರವಿಸುವಂಥದ್ದು, ಪಾಲಿಸುವಂಥದ್ದು ಅಷ್ಟೇ ಆಗಿರುತ್ತೆ. ಇದರಲ್ಲಿ ಇನ್ನೇನು ವಿಶೇಷತೆ ಏನಿಲ್ಲ. ಕೆಲವಾರು ಪುಸ್ತಕಗಳನ್ನು ನಾನು ಇಲ್ಲಿ ಪರಿಚಯ ಮಾಡ್ತೇನೆ. ಆರೋಗ್ಯ ಜೀವನ, ಕರ್ನಾಟಕದ ಗಾಂಧಿ, ಅರ್ಡೇಕರ್ ಮಂಜಪ್ಪನವರು ಬರೆದಿರುವಂತಹದ್ದು. ಹಲವಾರು ಆವೃತ್ತಿಗಳ ನಂತರ ಇದು ಇನ್ನೂ ಪ್ರಕಟಗೊಂಡು ಈಗಲೂ ಸಹ ಬೇಡಿಕೆಯಲ್ಲಿರುವಂತಹ ಪುಸ್ತಕ. ಕರ್ನಾಟಕ ಗಾಂಧಿ ಎನಿಸಿಕೊಂಡ ಅರ್ಡೇಕರ್ ಮಂಜಪ್ಪನವರು ಪ್ರಕೃತಿ ಚಿಕಿತ್ಸೆಯನ್ನ ಮಹಾತ್ಮ ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಅನುಸರಿಸಿಕೊಂಡ್ರು. ಅದನ್ನು ಸರಳವಾಗಿ ಸುಲಭವಾಗಿ ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಈ ಪುಸ್ತಕ ಅರ್ಡೇಕರ್ ಮಂಜಪ್ಪನವರು ನನ್ನನ್ನು ಅತಿ ಹೆಚ್ಚು ಪ್ರಭಾವಿಸಿದ್ದಾರೆ. ಇದರ ಸುಲಭತೆ ನಮಗಿನ್ನೂ ಪ್ರೋತ್ಸಾಹ ಕೊಡುತ್ತೆ. ಬೇಗ ಇದನ್ನು ಅಳವಡಿಸ್ಕೊಳ್ಳೋಣ, ಇದನ್ನು ನಿರಂತರವಾಗಿ ಮಾಡೋಣ ಅನ್ನುವಂಥದ್ದು. ಈ ಪುಸ್ತಕವನ್ನು ತಾವು ಕೊಂಡು ಓದಬಹುದು. ತದನಂತರದಲ್ಲಿ ಜಾನಪದ ಪ್ರಕಾಶನದ ಹ್ಯಾಂಡ್ ಬುಕ್ ಆನ್ ನೇಚರ್ ಕ್ಯೂರ್, ಔಷಧಿ ರಹಿತ ಪ್ರಕೃತಿ ಚಿಕಿತ್ಸೆ, ಶುದ್ಧವಾದ ಪ್ರಕೃತಿ ಚಿಕಿತ್ಸೆಯನ್ನ ಸರಳವಾಗಿ ಅರ್ಥವಾಗುವ ಭಾಷೆಯಲ್ಲಿ ಬರೆದಿದ್ದಾರೆ. ಇದನ್ನ ನೀವು ತೆಗೆದುಕೊಂಡು ಓದಬಹುದು. ಸ್ವಪ್ನ ಬುಕ್ ಹೌಸ್ನ ಮನೆಯಲ್ಲಿ ಪ್ರಕೃತಿ ಚಿಕಿತ್ಸೆ ಅನ್ನುವಂತಹ ಈ ಪುಸ್ತಕವನ್ನು ಸಹ ತಾವು ಕೊಂಡು ಆರೋಗ್ಯದ ಅರಿವನ್ನು ಹೆಚ್ಚು ಮಾಡ್ಕೋಬಹುದು. ಕರ್ನಾಟಕ ರಾಜ್ಯದಲ್ಲೇ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಜ್ಞಾನವನ್ನ ಪಸರಿಸುವುದರ ಮುಖಾಂತರ ಹೆಸರು ಮಾಡಿರುವಂತಹ ಡಾಕ್ಟರ್ ಗಂಗಾಧರ್ ವರ್ಮಾರವರು ಪ್ರಕೃತಿ ಚಿಕಿತ್ಸೆ ಬಗ್ಗೆ ಅತ್ಯುತ್ತಮವಾದ ಮಾಹಿತಿಯುಕ್ತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕವನ್ನು ನೀವು ತೆಗೆದುಕೊಳ್ಳಬಹುದು. ರಾಜ್ಯದ ಹೆಸರಾಂತ ವೈದ್ಯರಾದಂಥ ಡಾಕ್ಟರ್ ವಸುಂಧರಾ ಭೂಪತಿರವರು ಆಯುರ್ವೇದ ವೈದ್ಯರಾದರೂ ಸಹ ಪ್ರಕೃತಿ ಚಿಕಿತ್ಸೆ ಮತ್ತು ಮಹಾತ್ಮ ಗಾಂಧಿ ಅನ್ನುವಂತಹ ಅತ್ಯುತ್ತಮ ಮಾಹಿತಿ ಪುಸ್ತಕವನ್ನು ಬರೆದಿದ್ದಾರೆ. ಗಾಂಧೀಜಿಯವರ ಒಟ್ಟು ಪ್ರಕೃತಿ ಚಿಕಿತ್ಸಾ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಿ ಸಂಕ್ಷಿಪ್ತವಾಗಿ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇದು ಅತ್ಯುತ್ತಮ ಪುಸ್ತಕಗಳಲ್ಲಿ ಒಂದು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಇದನ್ನೂ ಸಹ ಪ್ರಕಾಶನದಲ್ಲಿ ಲಭ್ಯ ಇದೆ. ಇದನ್ನೂ ಸಹ ತಾವು ಕೊಂಡು ಓದಬಹುದು. ಪೂಜ್ಯ ಶ್ರೀ ಬಸವಾನಂದ ಶ್ರೀಗಳು ಧಾರವಾಡದಲ್ಲಿ ಪ್ರಕೃತಿ ಚಿಕಿತ್ಸೆ ಬಗ್ಗೆ ದೊಡ್ಡ ಮಟ್ಟದ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಸಹ ಉಪವಾಸ ಏನಿದರ ರಹಸ್ಯ ಅಂತ ಪ್ರಕೃತಿ ಚಿಕಿತ್ಸೆಯ ಆಧಾರದ ಮೇಲೆ ಬರೆದಿದ್ದಾರೆ. ಇದು ಸಹ ಅತ್ಯುತ್ತಮವಾದಂತಹ ಪುಸ್ತಕ. ಇನ್ನು ಕನ್ನಡ ಪುಸ್ತಕಗಳು ಹಲವಾರು ಈ ಪುಸ್ತಕಗಳಾಗಿ ಲಭ್ಯ ಇದ್ದಾವೆ. ಅದನ್ನು ಸಹ ಗೂಗಲ್ನಲ್ಲಿ ಲಭ್ಯ ಇದ್ದಾವೆ. ಅವನ್ನೂ ಸಹ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಕಿಂಡಲ್ ಆ್ಯಪ್ನಲ್ಲಿ ಓದೋ ಅವಕಾಶ ಇದೆ. ಹಾಗೆಯೇ ಪ್ರಕೃತಿ ಚಿಕಿತ್ಸೆ ಕೇವಲ ಸಂತರ ಮತ್ತು ಋಷಿಮುನಿಗಳ ಒಂದು ಗ್ರಂಥಗಳಲ್ಲಿ ಸೀಮಿತವಾಗಿದ್ದಂತಹ ಕೆಲವಾರು ಪಾರಂಪರಿಕವಾಗಿ ಅನುಸರಣೆ ಮಾಡ್ಕೊಂಡು ಬರ್ತಿದ್ದಂತಹ ಸಂದರ್ಭದಲ್ಲಿ ಅದಕ್ಕೊಂದು ಮುಂದಿನ ಒಂದು ಆಕಾರ ಕೊಟ್ಟಂತಹ ಕೆ ಲಕ್ಷ್ಮಣ್ ಶರ್ಮಾ
ರವರ ಹಾಗೂ ಎಸ್ ಸ್ವಾಮಿನಾಥನ್ ರವರು ಜೊತೆಯಾಗಿ ಬರೆದಿರುವಂತಹ ಸ್ಪೀಕಿಂಗ್ ಆಫ್ ನೇಚರ್ ಕ್ಯೂರ್ ಅನ್ನುವಂತಹ ಇಂಗ್ಲಿಷ್ ಪುಸ್ತಕ ಒಟ್ಟಾರೆ ಪ್ರಕೃತಿ ಚಿಕಿತ್ಸಾ ಜ್ಞಾನವನ್ನು ನಮಗೆ ಕೊಡುತ್ತೆ. ಇದನ್ನ ನಾವು ಓದಬಹುದು. ಸರಳವಾದ ಭಾಷೆಯಲ್ಲಿದೆ, ಎಲ್ಲರೂ ಓದಬಹುದು. ಇನ್ನು ಪ್ರಕೃತಿ ಚಿಕಿತ್ಸೆಯ ಪ್ರಚಾರಕರಾಗಿ ದೊಡ್ಡ ಮಟ್ಟದಲ್ಲಿ ಇದನ್ನ ಪ್ರಸರಿಸಲು ಶ್ರಮಿಸಿದಂತಹ ಆಚಾರ್ಯ ಸ್ವಾಮಿನಾಥನ್ ರವರು ನೇಚರ್ ದ ಓನ್ಲಿ ಹೀಲರ್ ಅಂತ ಪುಸ್ತಕವನ್ನು ಬರೆದಿದ್ದಾರೆ. ಇದು ಸಹ ಸರಳವಾದ ಭಾಷೆಯಲ್ಲಿದ್ದು ಎಲ್ಲರೂ ಕೊಂಡು ಓದಬಹುದು. ಹಾಗೆಯೇ ಇತ್ತೀಚೆಗೆ ನಮ್ಮ ಫೌಂಡೇಶನ್ನ ಮುಖಾಂತರ ನನ್ನ ವಿಚಾರಗಳನ್ನು ಸಂಪಾದಿಸಿ ಡಾಕ್ಟರ್ ನೀಗೂರು ರಮೇಶ್ ಸರ್ ಅವರು ಪ್ರಕೃತಿ ಚಿಕಿತ್ಸೆಯಿಂದ ಪರಿಪೂರ್ಣ ಆರೋಗ್ಯ ಅನ್ನುವಂತಹ ಪುಸ್ತಕವನ್ನು ನಾವು ಓದುಗರ ಕೈಗೆ ಇಟ್ಟಿದ್ದೇವೆ. ಅದನ್ನೂ ಸಹ ಕೊಂಡು ತಾವು ಓದೋ ಅವಕಾಶ ಇದೆ. ಅದರಲ್ಲೂ ಕೂಡ ನಾವು ಪ್ರಶ್ನೆಗಳ ಮುಖಾಂತರ ಒಟ್ಟು ಸಮಗ್ರವಾದಂತಹ ಪ್ರಕೃತಿ ಚಿಕಿತ್ಸೆಯ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪುಸ್ತಕ ಓದಿದ್ರೆ ಒಂದು ಪ್ರಕೃತಿ ಚಿಕಿತ್ಸೆ ಬಗ್ಗೆ ಮಧ್ಯಮ ಜ್ಞಾನ ಬರುವಂತಹ ಒಂದು ಅವಕಾಶವನ್ನು ಆ ಪುಸ್ತಕ ಮಾಡಿಕೊಡುತ್ತೆ. ಯೋಗ ಗುರುಗಳಾದಂತಹ ತಮಯ ಅವರು ಸಹ 2 ಪುಸ್ತಕಗಳನ್ನು ಪ್ರಕೃತಿ ಚಿಕಿತ್ಸೆ ಬಗ್ಗೆ ಬರೆದಿದ್ದಾರೆ. ಅದನ್ನೂ ಸಹ ನಾವು ಕೊಂಡು ಓದೋ ಅವಕಾಶ ಇದೆ. ಈ ರೀತಿಯಾಗಿ ಪುಸ್ತಕಗಳಿಂದ ನಾವು ಜ್ಞಾನಾರ್ಜನೆ ಆದ ನಂತರ 2ನೇ ಹಂತವಾಗಿ ಆಸಕ್ತಿ ಇರುವಂಥವರು ದೇಶ ವಿದೇಶದ ಈ ಪುಸ್ತಕಗಳು ಇಂಗ್ಲಿಷ್ ಭಾಷೆಯಲ್ಲಿ ಹಲವಾರು ಗ್ರಂಥಗಳ ರೂಪದಲ್ಲಿ ನಮಗೆ ಲಭ್ಯ ಇದ್ದಾವೆ. ಹಳೆ ನಮ್ಮ ಗ್ರಂಥಗಳಲ್ಲೂ ಸಹ ನಮ್ಗೆ ಈ ಬುಕ್ನ ರೀತಿಯಲ್ಲಿ ಗೂಗಲ್ನಲ್ಲಿ ಲಭ್ಯ ಇದೆ. ಕೆಲವಾರು ನಮಗೀಗ ಅದು ಪುಸ್ತಕವಾಗಿ ನಮಗೆ ಪ್ರಿಂಟಾಗಿ ಸಿಗದೇ ಇದ್ರೂ ಸಹ ಈ ಪುಸ್ತಕ ನಮ್ಗೆ ಲಭ್ಯ ಇರುವಂತಹದ್ದು ಒಂದು ಸದಾವಕಾಶ ಅಂತ ಹೇಳ್ಬೋದು. ಅವುಗಳ ಮುಖಾಂತರ ಜ್ಞಾನಾರ್ಜನೆ ಮಾಡಿ ಅದನ್ನು ಅಳವಡಿಸ್ಕೊಳ್ಳುವಂಥದ್ದು ಅವಕಾಶ ಇದೆ. ಈ ರೀತಿಯಾಗಿ ಕೇಂದ್ರಗಳು ಮತ್ತು ಆಸ್ಪತ್ರೆಗಳು, ಮಹಾವಿದ್ಯಾಲಯಗಳನ್ನ ಸಪೋರ್ಟ್ ಸಹ ನಾವು ಪಡಿಬಹುದು. ಮೇಲಾಗಿ ನಾನು ವೈಯಕ್ತಿಕವಾಗಿ KS ಗಿರಿರಾಜು ನನ್ನ ಸಂಪರ್ಕಕ್ಕೆ ಬರುವಂತಹ ಸೀಮಿತ ಜನರಿಗೆ ಕೆಲವಾರು ವರ್ಷಗಳಿಂದ ಈ ಒಂದು ಆರೋಗ್ಯ ಸೇವೆಯನ್ನು ಕಮ್ಯುನಿಕೇಷನ್ನ ಮುಖಾಂತರ ನನಗೆ ಸಂಪರ್ಕಿಸಲು ಸಾಧ್ಯವಾದರೆ ನೇರವಾಗಿ ಕೊಡೋದಾಗಿ ನೂರಾರು ಜನರಿಗೆ ಸುಲಭವಾಗಿ ಇದೇ ಪ್ರಕೃತಿ ಚಿಕಿತ್ಸೆ ಆಧಾರದ ಮೇಲೆ ಔಷಧಿ ರಹಿತವಾಗಿ ಸರಿ ಮಾಡುವಂಥದ್ದಾಗಿದೆ. ನನ್ನನ್ನು ಕೂಡ ಸಂಪರ್ಕಿಸುವ ಆಯ್ಕೆ ಇರುತ್ತೆ. ಅದೇ ಉದ್ದೇಶಕ್ಕಾಗಿ ಸ್ವಯಂ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಫೌಂಡೇಶನ್ ಅನ್ನುವಂತಹದನ್ನು ನಾವು ಶುರು ಮಾಡಿರುವುದು. ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚು ಜನರಿಗೆ ತಲುಪಿಸುವಂತಹದ್ರಲ್ಲೂ ಕೂಡ ನಾವು ಶ್ರಮಿಸ್ತಾ ಇದ್ದೇವೆ. ಈಗ ಪ್ರಕೃತಿ ಚಿಕಿತ್ಸೆಯನ್ನು ಎಲ್ಲಿ ನಾವು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ತಮಗೆ ಒಂದು ಪ್ರಾಥಮಿಕವಾದಂತಹ ಒಂದು ಎಲ್ಲ ಮಾಹಿತಿ ಸಿಕ್ಕಿದೆ ಅನ್ನೋದನ್ನು ನಾನು ಭಾವಿಸುತ್ತಾ, ಇನ್ನೇನಾದರೂ ಇದರಲ್ಲಿ ಸಂದೇಹಗಳಿದೆ ಕಾಮೆಂಟ್ನಲ್ಲಿ ಕೇಳುವುದರ ಮುಖಾಂತರ ಈ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಬೇಕು, ಅರಿತುಕೊಳ್ಳಬೇಕು, ಈ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಇರುವಂತಹ ಅವಕಾಶಗಳಿಂದ ಅಂತ ಹೇಳ್ಕೊಳ್ತಾ ಎಲ್ಲರಿಗೂ